ಹೈ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮ ಮನೆ ಟೆರೆಸ್ ಮೇಲೆ ಬೆಳೆದಿರೋವಂಥ ಮೈಸೂರು ಮಲ್ಲಿಗೆ ಗಿಡದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಇದು ಅದರದ್ದೇ ವಿಡಿಯೋ. ಇದು ಏನು ನೋಡ್ತಾ ಇದ್ದೀರಾ, ಮೈಸೂರು ಮಲ್ಲಿಗೆ ಗಿಡ, ಮತ್ತು ಇದು ಸಂಜೆ ಮಲ್ಲಿಗೆ ಅಂತ ಹೇಳ್ತಾರಲ್ಲ ಆ ಗಿಡ. ಇದು ತುಂಬ ಪಾಟ್ ತುಂಬ ಹೂ ಬಿಟ್ಟಿದೆ ನೋಡಿ. ಇದನ್ನು ನಮ್ಮ ಮನೆ ಟೆರೆಸ್ ಮೇಲೆ ನಮ್ಮಮ್ಮ ಹಾಕಿದ್ದಾರೆ. ನಮ್ಮಮ್ಮ ತುಂಬಾ ಗಾರ್ಡ್ನಿಂಗಲ್ಲಿ ಇಂಟ್ರೆಸ್ಟಿಂಗ್ ಇರೋದ್ರಿಂದ ವೆರೈಟೀಸ್ ಆಫ್ ಗಿಡನ ಹಾಕಿದ್ದಾರೆ. ಅದರಲ್ಲಿ ಕನಕಾಂಬರ, ಮೈಸೂರು ಮಲ್ಲಿಗೆ, ದಾಸವಾಳ ಮತ್ತು ನಿತ್ಯ ಮಲ್ಲಿಗೆ ಅವೆಲ್ಲ ಜಾಸ್ತಿನೇ ಇದೆ. ಮತ್ತು ನಮ್ಮೂರ ಸೈಡಿಂದು ಕೆಲವೊಂದು ಗಿಡಗಳು ಇದೆ. ಫಾರ್ ಎಕ್ಸಾಂಪಲ್ ಕೆಸುವಿನೆಲೆ, ಆಮೇಲೆ ಅರಿಶಿನ ಗಿಡ ಎಲ್ಲನೂ ಇದೆ. ಅದ್ರದ್ದು ಏನಾದ್ರು ವೀಡಿಯೋ ಬೇಕಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರದ್ದು ಬೇಕಾದ್ರೆ ವೀಡಿಯೋ ನಿಮಗೆ ಶೇರ್ ಮಾಡ್ತೀನಿ. ಇದು ನಮ್ಮ ಮನೇಲಿ ಬಿಟ್ಟಿರುವಂಥ ಡಬಲ್ ಮಲ್ಲಿಗೆ, ಮೈಸೂರು ಮಲ್ಲಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಇದು. ನೋಡಿ, ಈಗ ನಮ್ಮಮ್ಮ ಎಲ್ಲ ವಾಪಸ್ಸು ಬುಟ್ಟಿಗೆ ಹಾಕ್ಕೊಂಡಿದ್ದಾರೆ. ಎವ್ರಿ ಡೇ ಒಂದು ಬುಟ್ಟಿ ಫುಲ್ ಆಗುತ್ತೆ ಇದು ಗಿಡದ್ದು. ಈಗ ನಮ್ಮಮ್ಮ ಅದನ್ನು ಕಟ್ಟೋಕ್ಕೆ ಶುರು ಮಾಡ್ತಾರೆ. ನಮ್ಮನೆ ದೇವ್ರ ಮನೆ ಫೋಟೋಗೆ ಹೊರಗಡೆಯಿಂದ ಯಾವುದೂ ತರಲ್ಲ. ಒಂದು ದಾಸವಾಳ ಇರುತ್ತೆ, ಇಲ್ಲ ಈ ಮಲ್ಲಿಗೆ ಹೂ ಇರುತ್ತೆ. ಮಲ್ಲಿಗೆ ಹೂ ಹಾಕಿದ ದಿವಸ ಅಂತೂ ತುಂಬಾ ಸ್ಮೆಲ್ ಇರುತ್ತೆ ಮನೆ ತುಂಬ. ಯಾವುದೋ ಪರ್ಫ್ಯೂಮು, ಏರ್ ಫ್ರೆಶ್ನರ್ ಎಲ್ಲ ನೆಸೆಸಿಟಿ ಇರಲ್ಲ. ತುಂಬಾ ಘಮ ಘಮ ಅಂತ ಇರುತ್ತೆ ಮನೆ ಇಡೀ. ನನ್ನ ಅಮ್ಮ ಈಗ ಕಟ್ಟೋದನ್ನ ಹೇಗೆ ಅಂತ ತೋರಿಸ್ತೀನಿ. ಇದು ಫುಲ್ಲು ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಇದರದ್ದು ಎಳೆಗಳು ನೋಡ್ಬೋದು ನೀವು, ಈ ಥರ ಇದೆ. ಈ ಥರ ಬಂದಿದೆ. ಇದು ಡಬಲ್ ಮೈಸೂರು ಮಲ್ಲಿಗೆ ಅಂತ ಹೇಳ್ತಾರೆ. ತುಂಬಾ ಸ್ಮೆಲ್ ಇರುತ್ತೆ ಇದು, ನೋಡ್ಬೋದು ಈ ಥರ. ನಾನು ಆಮೇಲೆ ನಿಮಗೆ ಗಿಡ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನಮ್ಮಮ್ಮ ಹಾಕಿರೋದು ಮೇಲ್ಗಡೆ ಟೆರೆಸ್ ಮೇಲೆ ಹಾಕಿದ್ದಾರೆ. ಈ ಮೈಸೂರು ಮಲ್ಲಿಗೆಯಲ್ಲಿ ಇನ್ನೊಂದು ಮಲ್ಲಿಗೆನೂ ಇದೆ. ಇದು ನೋಡಿ, ದುಂಡು ಮಲ್ಲಿಗೆ. ಅದನ್ನು ಸೇರಿಸಿ ಅಮ್ಮ ಒಟ್ಟಿಗೆ ಕಟ್ತಾ ಇದ್ದಾರೆ. ಇದು ನಮ್ಮನೆ ಪಾಟಲ್ಲೇ ಬೆಳೆದಿರೋದು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದು ಎಲೆಗಳು ಕಮ್ಮಿ, ದುಂಡು ಮಲ್ಲಿಗೆ ಅಂತ ಹೇಳ್ತಾರೆ ಇದನ್ನು. ನೋಡಿ, ನಮ್ಮಮ್ಮ ಹೂ ಕಟ್ತಾ ಇದ್ದಾರೆ ಇವಾಗಿನ ಕಾಲದಲ್ಲೆಲ್ಲ ಮನೆಯಲ್ಲೇ ಹೂ ಕಟ್ಟೋದೆಲ್ಲ ಕಮ್ಮಿ. ಬಟ್ ನಮ್ಮಮ್ಮ ಕಟ್ತಾ ಇದ್ದಾರೆ. ಅವ್ರಿಗೆ ಮುಂಚೆಯಿಂದನೂ ಅಭ್ಯಾಸ ಇದೆ, ಸೊ ಅದನ್ನು ಕಟ್ತಾ ಇದ್ದಾರೆ. ನೋಡಿ, ಇದು ನಮ್ಮಮ್ಮ ಹೂ ಕಟ್ಟಿ ಆದಮೇಲೆ ಎಷ್ಟು ಉದ್ದ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು 4-5 ಮೊಳ ಬರ್ತಾಯಿತ್ತು. ಸೊ ಈ ಥರ ಫೈನಲ್ಲಾಗಿ ಹೂ ಕಟ್ಟಾದಮೇಲೆ ನಿಮಗೆ ಕಾಣಿಸುತ್ತೆ. ಇದನ್ನು ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಮನೆ ದೇವ್ರ ಫೋಟೋಗೆ ಹಾಕ್ತೀವಿ. ತುಂಬಾ ಸ್ಮೆಲ್ ಇರುತ್ತೆ ಮತ್ತು ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಮನೆಯಲ್ಲೆಲ್ಲ. ಇದು ಮೈಸೂರು ಮಲ್ಲಿಗೆ ಬೇರೆ ಯಾರ್ದಾರೋ ಮನೇಲಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಹಾಗೆ ಸಾಧ್ಯ ಆದರೆ ಅವ್ರ ಗಿಡದ್ದು ಫೋಟೋನು ಕಳಿಸಿ. ಬಿಕಾಸ್ ನಮ್ಮ ಅಮ್ಮನಿಗೆ ಗಿಡದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಅವರು ಖುಷಿ ಪಡ್ತಾರೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.